ದಿನದ ಸಚೇತನ ಚಟುವಟಿಕೆಯಲ್ಲಿ ನಮ್ಮ ದಿನ ವಿಶೇಷ ಏನಪ್ಪಾ ಅಂದ್ರೆ ಜುಲೈ 22 ರಾಷ್ಟ್ರೀಯ ಧ್ವಜ ದಿನ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಧ್ವಜ ದಿನ ನಮ್ಮ ಕೈಯಲ್ಲಿದೆ ಅಲ್ವಾ ಎಲ್ಲ. ಏನಪ್ಪಾ ಅಂದ್ರೆ ನಮ್ಮ ರಾಷ್ಟ್ರೀಯ ಲಾಂಛನ ತ್ರಿವರ್ಣ ಧ್ವಜ. ರಾಷ್ಟ್ರೀಯ ಲಾಂಛನ ಎಲ್ಲರ ಕೈಯಲ್ಲಿದೆನಾ? ಎಲ್ಲರೂ ನೋಡ್ರಿ ಎಷ್ಟು ಬಣ್ಣ ಇದಾವೆ ಅದರಲ್ಲಿ. ಎಷ್ಟು ಬಣ್ಣ? ಒಂದನೇ ಬಣ್ಣ ಕೇಸರಿ ಬಣ್ಣ, ಎರಡನೇದು ಬಿಳಿ, ಮೂರನೇದು ಕೇಸರಿ ಬಿಳಿ ಕಾಣ್ತಾ ಇದ್ದೇನಾ? ಕೇಸರಿ ಬಣ್ಣ. ಈ ಮೂರು ಬಣ್ಣದಲ್ಲಿ ಮೂರು ಮಹತ್ವವನ್ನ ನಾವು ತಿಳ್ಕೊಳ್ಬೇಕು. ಈ ಕೇಸರಿ ಬಣ್ಣ ಏನ್ ತಿಳಿಸುತ್ತಪ್ಪ ಅಂದ್ರೆ ಧೈರ್ಯ ಮತ್ತು ತ್ಯಾಗ. ಕೇಸರಿ ಬಣ್ಣದ ವಿಶೇಷ ಏನು? ಧೈರ್ಯ ಮತ್ತು ತ್ಯಾಗ. ಎರಡನೇದು ಬಿಳಿ ಬಣ್ಣ ಏನ್ ತಿಳಿಸುತ್ತಪ್ಪ ಅಂದ್ರೆ ಶಾಂತಿ ಮತ್ತು ಸತ್ಯ. ಶಾಂತಿ ಮತ್ತು ಸತ್ಯ. ಮೂರನೇದು ಹಸಿರು ಬಣ್ಣ ಅಲ್ವಾ. ಈ ಹಸಿರು ಬಣ್ಣ ಸಮೃದ್ಧಿ ಮತ್ತು ನಂಬಿಕೆ. ಸಮೃದ್ಧಿ ಮತ್ತು ನಂಬಿಕೆ. ಈ ಮೂರು ಬಣ್ಣದ ವಿಶೇಷ ಗೊತ್ತಾಯ್ತು. ನಡುವೆ ಒಂದು ಚಕ್ರ ಕಾಣ್ತಾ ಇದೆ, ಅದನ್ನ ಅಶೋಕ ಚಕ್ರ ಅಂತ ಕರಿತೀವಿ. ಯಾವ ಚಕ್ರ? ಅಶೋಕ ಚಕ್ರ. ಯಾವ ಬಣ್ಣ ಇದೆ? ನೀಲಿ ಬಣ್ಣ. ಅದರೊಳಗೆ ಎಷ್ಟು ಗೆರೆ ಇದಾವೆ? 24. ಈ ಚಕ್ರ ಏನ್ ತಿಳಿಸುತ್ತಂದ್ರೆ ನಿರಂತರ ಪ್ರಗತಿ, ಚಲನೆ, ಅಭಿವೃದ್ಧಿ ಮತ್ತೆ ಸದಾಚಾರವನ್ನ ತಿಳಿಸುತ್ತೆ. ನಿರಂತರ ಪ್ರಗತಿ, ಚಲನೆ, ಸದಾಚಾರವನ್ನ ಈ ಅಶೋಕ ಚಕ್ರ ತಿಳಿಸುತ್ತೆ. ಹಾಗಾದ್ರೆ ಮೂರು ಬಣ್ಣದ ವಿಶೇಷ ನಮ್ಗೆ ಅರ್ಥ ಆಯ್ತು. ಈ ಧ್ವಜದ ವಿನ್ಯಾಸವನ್ನು ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಪಿಂಗಳ್ಳಿ ವೆಂಕಯ್ಯ. ಯಾರು? ಪಿಂಗಳ್ಳಿ ವೆಂಕಯ್ಯ. ಅರ್ಥ ಆಯ್ತಾ? ಧ್ವಜದಲ್ಲಿ ಎಷ್ಟು ಬಣ್ಣ ಇದಾವೆ? ಯಾವ್ಯಾವ ಬಣ್ಣ ಇದಾವೆ? ಯಾವ ಚಕ್ರ ಇದೆ? ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆ ಇದಾವೆ? ಧ್ವಜವನ್ನು ವಿನ್ಯಾಸ ಮಾಡಿದ ವ್ಯಕ್ತಿ ಯಾರು? ಪಿಂಗಳ್ಳಿ ವೆಂಕಯ್ಯ. ಅರ್ಥ ಆಯ್ತಾ? ಕೇಸರಿ ಬಣ್ಣ ಏನ್ ತಿಳಿಸುತ್ತೆ? ಧೈರ್ಯ ಮತ್ತು ತ್ಯಾಗ. ಬಿಳಿ ಬಣ್ಣ ಏನ್ ತಿಳಿಸುತ್ತೆ? ಶಾಂತಿ ಮತ್ತು ಸತ್ಯ. ಹಸಿರು ಬಣ್ಣ ಏನ್ ತಿಳಿಸುತ್ತೆ? ಸಮೃದ್ಧಿ ಮತ್ತು ನಂಬಿಕೆ. ಅಶೋಕ ಚಕ್ರ ನಿರಂತರ ಚಲನೆ, ಸದಾಚಾರ, ಪ್ರಗತಿಯನ್ನ ತಿಳಿಸುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ?